ಚಲನಚಿತ್ರ ಕ್ಷೇತ್ರದಲ್ಲಿ ಹಲವಾರು ದಾಖಲೆಗಳನ್ನು ತನ್ನ ಇತಿಹಾಸದ ಪುಟಗಳಲ್ಲಿ ದಾಖಲಿಸಿಕೊಂಡಿರುವ ಶಿರಸಿಯ ನಟರಾಜ ಚಿತ್ರಮಂದಿರ ಭಾನುವಾರದಂದು ಮತ್ತೊಂದು ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ಈ ಚಿತ್ರಮಂದಿರದಲ್ಲಿ ಭಾನುವಾರದಂದು ಸಂಜೆ 7 ಗಂಟೆ ಶೋಗೆ ತಾವೇ ನಟಿಸಿದ ಸೂಪರ್ ಡೂಪರ್ ಹಿಟ್ ಚಿತ್ರ ಭೈರತಿ ರಣಗಲ್ ಚಿತ್ರವನ್ನು ನೋಡಲು ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆಗಮಿಸಿದ್ದು ಚಿತ್ರಮಂದಿರಕ್ಕೆ ಒಂದು ದಾಖಲೆಯಾಗಿದೆ. ಇನ್ನು ಶಿವರಾಜ್ ಕುಮಾರ್ ಅವರನ್ನು ಬರಮಾಡಿಕೊಳ್ಳಲು ಚಿತ್ರಮಂದಿರವನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು. ಈ ಕುರಿತು ಅವರ ಅಪ್ಪಟ ಅಭಿಮಾನಿ ಎಚ್ ಗಣೇಶ್ ಅವರು ತಮ್ಮ ಸಂತಸವನ್ನು ಹಂಚಿಕೊಂಡರು. ನಟರಾಜ್ ಚಿತ್ರಮಂದಿರ ಸಿರ್ಸಿಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲ ಅಭಿಮಾನಿಗಳ ಜೊತೆ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬರುವಂತಹ ನಿಟ್ಟಿನಲ್ಲಿ ನಾವು ಎಲ್ಲ ಅಭಿಮಾನಿಗಳು ಸೇರಿ ನಿನ್ನೆಯಿಂದ ಇಲ್ಲೊಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಕಟೌಟ್ಗಳನ್ನು ಮತ್ತು ಈ ಚಿತ್ರಮಂದಿರವನ್ನು ತಳಿರು ತೋರಣಗಳಿಂದ ಶೃಂಗಾರವನ್ನು ಮಾಡಿದ್ದೇವೆ. ಈ ಸಂಜೆಗೆ ಶಿವಣ್ಣವರು ಬಂದ ತಕ್ಷಣ ಅವರಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಇರ್ತದೆ. ಭೀಮಣ್ಣ ಸರ್ ಅವರು, ಮಧುಬಂಗಾರಪ್ಪ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಈ ಒಂದು ಭೈರತಿ ರಣಗಲ್ ಚಿತ್ರವನ್ನು ವೀಕ್ಷಿಸಿ ಇದನ್ನು ದೊಡ್ಡ ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಸಿರ್ಸಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದ ಮೇರು ನಟ ಸಿರ್ಸಿಯ ಒಂದು ಚಿತ್ರಮಂದಿರಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಇವತ್ತು ಈ ಚಿತ್ರದ ವಿಶೇಷತೆ ಏನಂದ್ರೆ, ಈ ಭೈರತಿ ರಣಗಲ್ಲನ್ನು ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದ್ಭುತವಾದಂಥ ನಟನೆ ನೀಡಿದ್ದಾರೆ. ಇದು ಒಂದು ಇತಿಹಾಸ ಆಗಲಿಕ್ಕಿದೆ ಅನ್ನುವಂಥದ್ದು ನಮ್ಮೆಲ್ಲ ಅಭಿಮಾನಿಗಳ ಆಶಯ ಮತ್ತು ನಿರೀಕ್ಷೆ ಇದೆ. ಎಲ್ಲ ಅಭಿಮಾನಿಗಳು ಇವತ್ತು ಸಂಜೆ 7 ಗಂಟೆಗೆ ಸಿರ್ಸಿ ನಗರದ ನಟರಾಜ್ ಚಿತ್ರಮಂದಿರಕ್ಕೆ ಆಗಮಿಸಿ ಶಿವರಾಜ್ ಕುಮಾರ್ ಅವರೊಂದಿಗೆ ಚಿತ್ರವನ್ನು ವೀಕ್ಷಣೆ ಮಾಡಬೇಕಾಗಿ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಕಳಪೆ ಗುಣಮಟ್ಟದ ಕೆಲಸ ಎಂದರೆ ಇದಕ್ಕೆ ಹೇಳಬಹುದು. ಶಿರಸಿಯ ಹೆದ್ದಾರಿಯಲ್ಲಿ ಹೊಂಡ ಗುಂಡಿ ತುಂಬುವ ಕೆಲಸ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನಡೆದಿದ್ದು, ವಿಚಿತ್ರ ಎಂದರೆ ನಿನ್ನೆ ಹಾಕಿದ ಡಾಂಬರ್ ಮಿಶ್ರಿತ ಜಲ್ಲಿ ಒಂದೇ ದಿನಕ್ಕೆ ಕಾಮಗಾರಿಯ ಗುಣಮಟ್ಟ ಎತ್ತಿ ತೋರಿಸುವ ಮೂಲಕ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಮಗಾರಿ ನೋಡಿದ ಜನತೆ ಗಾಯಕ್ಕೆ ಈಗ ಹಾಕಿ ಮಾರನೇ ದಿನ ತೆಗೆಯುವ ಬ್ಯಾಂಡೇಜಿನಂತಾಗಿದೆ ಎಂದು ಹಾಸ್ಯ ಮಾಡುವಂತಾಗಿದೆ. ದಯವಿಟ್ಟು ಗುಣಮಟ್ಟ ಇಲ್ಲದ ಕಾಮಗಾರಿ ಇದ್ದರೆಷ್ಟು ಬಿಟ್ಟರೆಷ್ಟು, ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಯಾರಿಂದಲೂ ಆಗಬಾರದು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ರಸ್ತೆಗೆ ಸಿರಿಸಿ ನಗರಕ್ಕೆ ಮುಕ್ತಿ ಯಾವಾಗ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದರೂ ತಾತ್ಕಾಲಿಕ ರಿಲೀಫ್ ಕೊಡ್ತಿರುವ ಕೆಲವು ಇಲಾಖೆಗಳು ನಿನ್ನೆ ಅಷ್ಟೇ ಇಲ್ಲಿ ಇದು ಶಿರಸಿ ಹೆದ್ದಾರಿ, ಕುಮಟಾ ಶಿರಸಿ ಹೆದ್ದಾರಿ ರೋಡ್ ಇದು ವಿದ್ಯಾಧಿರಾಜ ಕಲಾಕ್ಷೇತ್ರ ಇತ್ಲಾಗ ಲಿಂಗಕೋಣೆ ಇದ್ರ ಮಧ್ಯದಲ್ಲಿ ನಿನ್ನೆ ಅಷ್ಟೇ ಜನರಿಗೆ ಖುಷಿ ಪಡಿಸ್ಲಿಕ್ಕೆ ಹೋಗ್ತಾರೆ. ಬ್ಯಾಂಡೇಜ್ ಲೆಕ್ಕದಲ್ಲಿ ರಸ್ತೆಗೆಲ್ಲ ಬ್ಯಾಂಡೇಜ್ ಹಾಕಿದ್ರು. ಒಂದೇ ದಿವಸಕ್ಕೆ ಆ ಬ್ಯಾಂಡೇಜೇ ಹರಿದೋಗಿದೆ ಅಂತ ಕಳಪೆ ಕಾಮಗಾರಿ. ತಾತ್ಕಾಲಿಕವಾಗಿ ಒಂದು ಬ್ಯಾಂಡೇಜ್ ಹಾಕಿದ್ರು ಅದರ ಸ್ವಲ್ಪ ಒಂದು ತಿಂಗಳಗಟ್ಟಲೆ ಆದರೂ ಇದ್ರೆ ಒಳ್ಳೆಯದು. ಈಗ ಮತ್ತೆ ನಿಮ್ಮ ಲೆಕ್ಕ ಗಾಯ ಪರ್ಮನೆಂಟ್ ಒಣಗಬೇಕು, ಬ್ಯಾಂಡೇಜ್ ತೆಗೆದು ಬಿಟ್ಟರೆ ಮತ್ತೆ ಗಾಯ ಹಸಿನೇ ಇರ್ತದೆ ಹೇಳಿ, ಗಾಯ ಹಸಿ ಹಾಳಾಗಿರ್ತದೆ, ರಸ್ತೆ ಹಾಳಾಗಿರ್ತದೆ. ಈ ನಿನ್ನೆ ಹಾಕದ ಬ್ಯಾಂಡೇಜ್ ಇವತ್ತೇ ಹರಿದೋಗೋದಂದ್ರೆ ಇವ್ರ ಕಾಮಗಾರಿಗೆ ಹೇಗೆ ನಡೀತಾ ಇದೆ? ಹಾಗಾದ್ರೆ ಇಂಥ ಕಳಪೆ ಕಾಮಗಾರಿಗೆ ಈಗ ರಸ್ತೆ ಒಂದೇ ಸಲ ಪೂರ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ಸಾರ್ವಜನಿಕ ಹೊಂಡ ತಪ್ಪಿಸ್ಬೇಕು, ಹೊಂಡ ಮುಕ್ತ ರೋಡ್ ಮಾಡ್ಬೇಕಂದ್ರೆ ತಾತ್ಕಾಲಿಕ ರಿಲೀಫ್ ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೂ ಸ್ವಲ್ಪ ಇದ್ರ ಪರಿಹಾರ ಕೊಡ್ತಾ ಇದ್ದಾರೆ. ಹೌದು, ಈ ಥರ ಪರಿಹಾರ ಬೇಡ ಅನಿಸ್ತದೆ. ಇದ್ರ ಬದಿಗೆ ದೊಡ್ಡ ಹೊಂಡ ಇದ್ರೇ ಬೆಸ್ಟ್ ಆಗಿತ್ತು.
ಸಿದ್ದಾಪುರದ ಶ್ರೀ ಅನಂತ ಯಕ್ಷಗಾನ ಪ್ರತಿಷ್ಠಾನವು ತಾಲೂಕಿನ ಮುಂಡಗೇಶ್ವರದಲ್ಲಿ ಹಮ್ಮಿಕೊಂಡ ವೀರಮಣಿ ಕಾಳಗ ಯಕ್ಷಗಾನ ಪ್ರದರ್ಶನವು ಕೊರೆವ ಚಳಿಯನ್ನು ಓಡಿಸಿ ಬೆಚ್ಚಗಿನ ರಾಮಾಶ್ವಮೇಧ ರಾಮ ಹರನ ಸುತ್ತಲಿನ ಭಕ್ತ ಕಥಾನಕ ಬಿಚ್ಚಿಕೊಂಡಿತು. ಕೇಶವ ಹೆಗಡೆ ಕೊಳಗಿ, ಸತೀಶ್ ದಂಡ್ಕಲ್, ನಂದನ್ ದಂಡ್ಕಲ್ ಭಾಗವತರಾಗಿ, ಮದ್ದಳೆಯಲ್ಲಿ ಶಂಕರ್ ಭಾಗವತ್ ಯಲ್ಲಾಪುರ, ವಿಘ್ನೇಶ್ವರ್ ಗೌಡ ಕೆಸರಕೊಪ್ಪ ಚಂಡೆಯಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸಿದ್ದರು. ಅಂತೆಯೇ ಮುಮ್ಮೇಳದಲ್ಲಿ ಅಶೋಕ್ ಭಟ್ ಸಿದ್ದಾಪುರ, ಸಂಜಯ್ ಬಿಳಿಯೂರು, ವಿದ್ವಾನ್ ದತ್ತಮೂರ್ತಿ ಭಟ್ ಶಿವಮೊಗ್ಗ, ಮಹಾಬಲೇಶ್ವರ್ ಇಟ್ಗಿ, ವೆಂಕಟೇಶ್ ಭೋಗ್ರಿಮಕ್ಕಿ, ಪ್ರವೀಣ್ ತಟ್ಟಿಸರ, ನವ್ಯ ಭಟ್ ಶಿವಮೊಗ್ಗ, ತುಳಸಿ ಹೆಗಡೆ ವಿವಿಧ ಪಾತ್ರದಲ್ಲಿ ಹಾಗೂ ಬಾಲಗೋಪಾಲದಲ್ಲಿ ಎಂಬಿ ಶಮದ್ ಭಾಗವಹಿಸಿದ್ದರು. ಇನ್ನು ಪ್ರಸಾದನದಲ್ಲಿ ಎಂಆರ್ ನಾಯ್ಕ್ ಕೊರ್ಸೆಬೈಲ್ ಸಹಕಾರ ನೀಡಿದರು. ಇದಕ್ಕೂ ಮುನ್ನ ಪ್ರಸಿದ್ಧ ಕಲಾವಿದರುಗಳಿಂದ ಹಿಮ್ಮೇಳ ವೈಭವ ನಡೆಯಿತು. ಕೇಶವ್ ಹೆಗಡೆ, ಸತೀಶ್ ದಂಡ್ಕಲ್, ರವಿ ಮುರೂರ್ ಅವರು ಭಾಗವತರಾಗಿ, ಮದ್ದಲೆಯಲ್ಲಿ ಶಂಕರ್ ಭಾಗವತ್, ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಸಹಕಾರ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ನೀಡಿತು. ನೋಡಿದ್ರೆ ಆ ಕಡೆಯಲ್ಲಿ ಸಭೆಯಲ್ಲಿ ಎಲ್ಲರೂ ಬಂದು ಆಸೆಯನ್ನಾಗುತ್ತಿರುವಂತಹ ಶನಿವಾರದಂದು ರಾತ್ರಿ ಹೊನ್ನಾವರದಲ್ಲಿ ನಡೆದ ವಿಭಾಗೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆ ಥ್ರೋಬಾಲ್ನಲ್ಲಿ ಜಯ ಸಾಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಇನ್ನು ತಂಡದಲ್ಲಿ ಡಾನ್ ಬಾಸ್ಕೋ ಶಾಲೆ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನವನ್ನು ತೋರಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಶ್ಲಾಘನೆ ವ್ಯಕ್ತಪಡಿಸಿ ಮುಂದೆ ನಡೆಯಲಿರುವ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ದಾರೆ. ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ನಮ್ಮ ಬ್ಯಾಂಕಿನ ಮಂಗಳೂರು, ಗದಗ ಹಾಗೂ ಧಾರವಾಡದ ನೂತನ ಶಾಖಾ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮಂಗಳೂರು ಶಾಖೆ ಉದ್ಘಾಟನೆ ನವೆಂಬರ್ 24ರ ಸಂಜೆ 5 ಗಂಟೆಗೆ. ಸ್ಥಳ ಗ್ರೌಂಡ್ ಫ್ಲೋರ್, ವೆರ್ಟೆಕ್ಸ್ TR30, ವ್ಯಾಸರಾವ್ ರೋಡ್, ಕದ್ರಿ ಕಂಬಳ, ಮಂಗಳೂರು. ಗದಗ ಶಾಖೆ ಉದ್ಘಾಟನೆ ನವೆಂಬರ್ 28ರಂದು ಮುಂಜಾನೆ 11 ಗಂಟೆಗೆ. ಸ್ಥಳ ಮಾನ್ವಿ ಬಂಗ್ಲೋ, APMC, ಪಶ್ಚಿಮ್ ಗೇಟ್ ಹಾಗೂ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹತ್ತಿರ, PB ರೋಡ್, ಗದಗ. ಹಾಗೂ ಧಾರವಾಡ ಶಾಖೆ ಉದ್ಘಾಟನೆ ನವೆಂಬರ್ 28ರಂದು ಸಂಜೆ 5 ಗಂಟೆಗೆ. ಸ್ಥಳ ಶ್ರೀ ಬಸವಕೃಪ, KUD ಕ್ರಾಸ್, ಹಳಿಯಾಳ ರಸ್ತೆ, ಬಸವೇಶ್ವರ ನಗರ, ಸಪ್ತಾಪುರ, ಧಾರವಾಡ. ನಮ್ಮೆಲ್ಲ ಷೇರುದಾರರ ಸದಸ್ಯರಿಗೂ, ಗ್ರಾಹಕರಿಗೂ ಹಾಗೂ ಹಿತೈಷಿಗಳಿಗೂ ಆದರದ ಸ್ವಾಗತ ಹಾಗೂ ತಮ್ಮ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವವರು ಅಧ್ಯಕ್ಷರು ಶ್ರೀ ಜಯದೇವ್ ನೀಲೇಕಣಿ, ಉಪಾಧ್ಯಕ್ಷರು ಶ್ರೀ ಸಂತೋಷ್ ಪಂಡಿತ್, ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಶ್ರೀ ನಿತಿನ್ S ಕಾಸರಗೋಡ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಮತಿ ಆರತಿ S ಶೆಟ್ಟರ್ ಮತ್ತು ಹಿರಿಯ ಅಧಿಕಾರಿಗಳು, ಶಾಖಾ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ, ದಿ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಶಿರಸಿ. ಶಾಸಕ ಭೀಮಣ್ಣ ನಾಯ್ಕ್ ಅವರ ಪುತ್ರ ಅಶ್ವಿನ್ ಭೀಮಣ್ಣ ನಾಯ್ಕ್ ಇವರು ತಮ್ಮ ಹುಟ್ಟುಹಬ್ಬವನ್ನು ಭಾನುವಾರದಂದು ಶಿರಸಿಯ ಕೋಟೆಕೆರೆಯಲ್ಲಿ ಪೌರ ಕಾರ್ಮಿಕರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ವೇಳೆ ಅಶ್ವಿನ್ ಇವರು ಪೌರ ಕಾರ್ಮಿಕರಿಗೆ ಸಿಹಿ ಹಂಚಿದರಲ್ಲದೆ ಅವರೊಂದಿಗೆ ಉಪಹಾರ ಸೇವಿಸಿದರು. ಇನ್ನು ಭೀಮಣ್ಣ ನಾಯ್ಕ್ ಅವರ ಅಭಿಮಾನಿ ಬಳಗದವರು ಈ ವೇಳೆ ಹಾಜರಿದ್ದರು. ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಸೂರು ಸಮೀಪ ಹುಕ್ಲಕೈ ಊರಿನ ಸುಮಂಗಲ ವೆಂಕಟರಮಣ್ ಹೆಗಡೆ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಹಿಂದಿ ಶಿಕ್ಷಕರ ಸಂಘ ಬೆಂಗಳೂರು ಇವರು ರಾಜ್ಯ ಮಟ್ಟದ ಹಿಂದಿ ಶಿಕ್ಷಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಸುಮಂಗಲ ಹೆಗಡೆ ಅವರು ಹುಬ್ಬಳ್ಳಿ ಅದರಗುಂಚಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗಾಗಲೇ 2009ರಲ್ಲಿ ಹುಬ್ಬಳ್ಳಿ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 2012ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಧಾರವಾಡ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ
ಪ್ರಶಸ್ತಿ, 2014ರಲ್ಲಿ ವಿಶ್ವ ಕನ್ನಡ ಬಳಗದಿಂದ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಬೆಂಗಳೂರಿನ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯಿಂದ ಜ್ಞಾನ ಸಿಂಧು ಪ್ರಶಸ್ತಿ, ಕನ್ನಡ ನುಡಿ ಜಾನಪದ ಜಾತ್ರೆಯ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸುಮಂಗಲ ಅವರ ಮಡಿಲು ಸೇರಿವೆ. ಕನ್ನಡ ಗಾರುಡಿಗ ರತ್ನ ಪ್ರಶಸ್ತಿಯೂ ದೊರಕಿದೆ. ಅಲ್ಲದೆ ಪ್ರೌಢಶಾಲೆ ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕರು ಸುಮಂಗಲ ಅವರ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಟ್ಕಳ ತಾಲೂಕಿನ ದೊಡ್ಡ ಬಲ್ಸೆ ಗ್ರಾಮದ ಸುಕ್ರಿ ಈರಪ್ಪ ನಾಯ್ಕ ಎಂಬ ಮಹಿಳೆಗೆ ವಾಸ ಮಾಡಲು ಸೂರಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಳು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಯಂಗ್ ಒನ್ ಇಂಡಿಯಾ ಸಂಸ್ಥಾಪಕ ಮಾಸ್ತಪ್ಪ ನಾಯ್ಕ್ ಮಹಿಳೆಗೆ ನೆರವಿನ ಹಸ್ತವನ್ನು ಚಾಚಿದ್ದಾರೆ. ತನ್ನ ಸ್ನೇಹಿತರ ಮೂಲಕ ವಿಷಯ ತಿಳಿದ ಮಾಸ್ತಪ್ಪ ನಾಯ್ಕ್ ಬಡ ಮಹಿಳೆಯ ಮನೆ ಕಟ್ಟುವ ಆಸೆಗೆ 1 ಲಕ್ಷ ರೂಪಾಯಿ ಧನ ಸಹಾಯವನ್ನು ನೀಡಿದ್ದು ಸೂರು ಕಟ್ಟಿಕೊಳ್ಳಲು ಸಹಾಯ ಮಾಡಿದ್ದಾರೆ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಬಡ ಮಹಿಳೆಗೆ ಪ್ರತಿ ಇಲ್ಲವಾಗಿದ್ದು ನಿತ್ಯದ ದುಡಿಮೆಯೇ ಜೀವನಾಧಾರವಾಗಿದೆ. ಒಬ್ಬಂಟಿಯ ಜೀವನ ನಡೆಸುತ್ತಿರುವ ಮಹಿಳೆ ಇರಲು ಮನೆಯೊಂದು ಬೇಕೆಂಬ ಕನಸು ಕಂಡಿತು. ಸದ್ಯ ಇವರ ಕನಸಿಗೆ ಮಾಸ್ತಪ್ಪ ನಾಯ್ಕ್ ಆಸರೆಯಾಗಿದ್ದಾರೆ. ಇನ್ನು ಬಡವರ ಪಾಲಿಗೆ ಆಶಾಕಿರಣವಾಗಿರುವ ಇವರು ಸಮಾಜಕ್ಕೆ ತನ್ನಿಂದ ಸದಾ ಏನನ್ನಾದರೂ ನೀಡಬೇಕು ಎಂಬ ಹಂಬಲದ ವ್ಯಕ್ತಿಯಾಗಿದ್ದು ಸಮಾಜದಲ್ಲಿ ಇಂಥವರು ವಿರಳ ಎನಿಸಿದ್ದಾರೆ. ಮಾಸ್ತಪ್ಪ ನಾಯ್ಕ್ ಬಲ್ಸೆ ಚೆನ್ನೈನಲ್ಲಿ ತನ್ನದೇ ಆದ ಯಂಗ್ ಒನ್ ಇಂಡಿಯಾ ಕಂಪನಿಯನ್ನು ನಡೆಸುತ್ತಿದ್ದು ಸಂಕಷ್ಟದಲ್ಲಿ ಇರುವವರ ನೆರವಿಗೆ ಸದಾ ಸಿದ್ಧರಿರುತ್ತಾರೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾಗಿದ್ದು ಈಗಾಗಲೇ ಭಟ್ಕಳ ಹೊನ್ನಾವರದಾದ್ಯಂತ ಅನೇಕ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನಾರೋಗ್ಯ ಮುಂತಾದ ವೈಯಕ್ತಿಕ ತೊಂದರೆಗೆ ಸಿಲುಕಿ ಸಂಕಷ್ಟ ಅನುಭವಿಸುತ್ತಿರುವವರನ್ನು ಗುರುತಿಸಿ ಅವರಿಗೆ ತನ್ನ ಸ್ನೇಹಿತರ ಮೂಲಕ ಸಹಾಯ ಮಾಡುತ್ತಿದ್ದು ದೂರದ ಚೆನ್ನೈನಲ್ಲಿ ಕೆಲಸ ಮಾಡುತ್ತಿದ್ದರೂ ತನ್ನೂರಿಗಾಗಿ ತನ್ನ ಜನರಿಗಾಗಿ ಯಾವ ಜನಪ್ರತಿನಿಧಿಗಳಿಗೂ ಕಡಿಮೆ ಇಲ್ಲದಂತೆ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅವರ ಈ ಕಾರ್ಯಗಳು ಈಗಾಗಲೇ ಎಲ್ಲೆಡೆಯೂ ಮನೆ ಮಾತಾಗಿದ್ದು ಅವರಿಗಿರುವ ಸಾಮಾಜಿಕ ಕಳಕಳಿಯ ಕುರಿತು ಮಾತನಾಡಿದರೆ ತಮ್ಮ ಈ ಕೆಲಸಕ್ಕೆ ಕನ್ನಡಿಗರ ಕಣ್ಮಣಿ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಕಾರಣ ಎನ್ನುತ್ತಾರೆ. ಇವರ ಈ ಕಾರ್ಯಕ್ಕೆ ಇವರ ಅಭಿಮಾನಿ ಬಳಗದ ವಿಶ್ವನಾಯ್ಕ್ ಅಭಿನಂದಿಸಿದ್ದಾರೆ. ಶನಿವಾರದಂದು ಶಿರಸಿ ತಾಲೂಕಿನ ಉಂಚಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಕೋ ಕೇರ್ ಸಂಸ್ಥೆ ವತಿಯಿಂದ ಶಿಕ್ಷಣ ಬಂಧು ಯೋಜನೆಯಡಿ ಆರೋಗ್ಯ ಶಿಕ್ಷಣ ಮತ್ತು ಔಷಧಿಗಳ ಬಗ್ಗೆ ಉಪನ್ಯಾಸ ಹಾಗೂ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಲಕ್ಷ್ಮಣ ರಜಪೂತ್ ಹಾಗೂ ಗಣ್ಯರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಕೋ ಕೇರ್ ಸಂಸ್ಥೆ ಅಧ್ಯಕ್ಷ ಸುನೀಲ್ ಭೋವಿ ವಹಿಸಿದ್ದರು. ಅಂತೆಯೇ ಮುಖ್ಯ ಅತಿಥಿಗಳಾದ ಬಿಆರ್ಪಿ ದೀಪಕ್ ಗೋಕರ್ಣ ಮತ್ತು ಸಿಆರ್ಪಿ ರಮೇಶ್ ಗೌಡ ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂತಹ ಉಪನ್ಯಾಸ ಕಾರ್ಯಕ್ರಮಗಳಿಂದ ನೈತಿಕ ಮೌಲ್ಯ ಹೆಚ್ಚುತ್ತದೆ. ಇಂತಹ ಕಾರ್ಯಕ್ರಮ ಎಲ್ಲಾ ಶಾಲೆಗಳಿಗೂ ಸಿಗುವಂತಾಗಲಿ ಹಾಗೂ ಇಕೋ ಕೇರ್ ಸಂಸ್ಥೆ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು. ಇನ್ನು ಅತಿಥಿಗಳಾದ ಬಿಆರ್ಪಿ ಶ್ರೀಧರ್ ನಾಯ್ಕ್ ಪರಿಸರ ಸ್ವಚ್ಛತೆ ಹಾಗೂ ಆರೋಗ್ಯದ ಕುರಿತು ತಿಳಿಸಿದರು. ಅಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷರಾದ ಮಹೇಶ್ ಡಿ ನಾಯ್ಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು, ಆರೋಗ್ಯ ಶಿಕ್ಷಣ ಹಾಗೂ ಔಷಧಿಗಳ ಬಗ್ಗೆ ಉಪನ್ಯಾಸ ನೀಡಿದರು. ಇನ್ನು ಮಾನವ ಹಕ್ಕು ಆಯೋಗದ ಉಪಾಧ್ಯಕ್ಷರಾದ ಮಹೇಶ್ ಗಾಳಿಮನಿ ಮಾನವ ಹಕ್ಕುಗಳು ಹಾಗೂ ಆಹಾರ ಪದ್ಧತಿ ಕುರಿತು ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ನಂತರ ಶಾಲೆಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಹಸ್ತಾಂತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆ ಸದಸ್ಯರಾದ ಜಗದೀಶ್ ನಾಯ್ಕ್, ಶಿಕ್ಷಕರು, ಮಕ್ಕಳು ಹಾಗೂ ಪಾಲಕರು ಪಾಲ್ಗೊಂಡಿದ್ದರು. ಇನ್ನು ಸಂಸ್ಥೆಯ ಅಧ್ಯಕ್ಷ ಸುನೀಲ್ ಭೋವಿ ಸ್ವಾಗತಿಸಿದರೆ ರಾಜೇಶ್ ವರ್ಣೇಕರ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿರುವ ಔಷಧಗಳ ಕುರಿತು ಮಾಹಿತಿ ನೀಡಿದರು. ಅಂತೆಯೇ ಇಕೋ ಕೇರ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಿ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರೆ ಶಾಲಾ ಮುಖ್ಯಾಧ್ಯಾಪಕರಾದ ಶ್ರೀಮತಿ ದಾಕ್ಷಾಯಿಣಿ ಹೆಗಡೆ ವಂದನಾರ್ಪಣೆ ಮಾಡಿದರು. ಯಾರಿಗೆ ಆರಾಮ ಇರ್ಲಿಲ್ವೋ ಅದು ಅಲ್ಲದೆ ಇರೋದೇ ಆರೋಗ್ಯ ಅಲ್ವಾ? ಹೊಟ್ಟೆ ನೋವು ಇರಬಾರ್ದು, ಶಾಲೆಗೆ ಹೋಗ್ಬೇಕಂದ್ರೆ ತಲೆ ನೋವು ಇರಬಾರ್ದು, ಮತ್ತೆ ಇರಬಾರ್ದು, ಜ್ವರ ಇರಬಾರ್ದು, ಕೆಮ್ಮಿರಬಾರ್ದು. ಬನವಾಸಿ ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಮತ್ತು ರಸ್ತೆ ಸಂಚಾರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪಿಎಸ್ಐ ಚಂದ್ರಕಲಾ ಪತ್ತಾರ್ ನೇತೃತ್ವದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅವರು ಹೆಲ್ಮೆಟ್ ಧರಿಸದೆ ಬಂದ ವಾಹನದಾರರಿಗೆ ಹೂ ನೀಡಿ ಅವರಿಗೆ ವಾಹನ ಸಂಚಾರದ ಕುರಿತು ಅರಿವು ಮೂಡಿಸಿದರು.